ಪ್ರಪಂಚದ ಅತ್ಯಂತ ದೊಡ್ಡ ದರೋಡೆ ಆಗ್ಬೇಕಾದ್ರೆ ಒಂದು ಗನ್ ಬೇಕಾಗಿಲ್ಲ, ಒಂದು ಮಾಸ್ಕ್ ಬೇಕಾಗಿಲ್ಲ. ನಿಮ್ ಪಾಕೆಟ್ ಖಾಲಿ ಮಾಡಕ್ ಬೇಕಾಗಿರೋದು ಬರೀ ಒಂದು ಚೆನ್ನಾಗಿ ಡಿಸೈನ್ ಮಾಡಿದ ಮಾಲ್ ಲೇಔಟ್, ಒಂದು ರೆಡ್ ಬಣ್ಣದ ಟೈಮರ್, ಮತ್ತೆ ಓನ್ಲಿ 2 ಲೆಫ್ಟ್ ಇನ್ ಸ್ಟಾಕ್ ಅನ್ನೋ ಒಂದು ಸಣ್ಣ ಸಾಲು. ಇಷ್ಟೇ ಸಾಕು. ಈ ಒಂದೇ ತಂತ್ರ ಇವತ್ತು ಕೋಟ್ಯಂತರ ಜನರ ಜೇಬಿನಿಂದ ಪ್ರತಿದಿನ ಸಾವಿರಾರು ಕೋಟಿ ರೂಪಾಯಿ ಎತ್ತುತ್ತಿದೆ. ಮತ್ತೆ ಇದೆಲ್ಲ ಆಗ್ತಿರೋದು ಎಲ್ಲಿ ಗೊತ್ತಾ? ಬರೀ ಕದ್ದು ಮುಚ್ಚಿ ಅಲ್ಲ, ಬದ್ದು ಮುಚ್ಚಿ ಅಲ್ಲ, ಬೆಳಕಿನಲ್ಲೇ ಕಣ್ಣ ಮುಂದೆನೆ ನಗು ನಗುತ್ತಾ. ಇದೇ ದರೋಡೆ. ಆದ್ರೆ ಇದಕ್ಕೆ ಯಾವ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಲ್ಲ, ಯಾಕಂದ್ರೆ ಇದು 100ಕ್ಕೆ 100 ಲೀಗಲ್. ಇದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಹೆಸರು ಇದೆ, ಡಾರ್ಕ್ ನಡ್ಜಸ್. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಇವತ್ತಿನ ನಂತರ ನೀವು ಯಾವುದೇ ಮಾಲ್ಗೆ ಹೋದಾಗ, ಯಾವುದೇ ಆಪ್ ಓಪನ್ ಮಾಡಿದಾಗ 1 ಸೆಕೆಂಡ್ ನಿಂತು ಇದನ್ನ ನನಗೆ ಯಾಕೆ ತೋರಿಸ್ತಿದ್ದಾರೆ ಅಂತ ಯೋಚನೆ ಮಾಡ್ತೀರಾ, ಗ್ಯಾರಂಟಿ. ಇವತ್ತು ನಾವು ಒಟ್ಟು 7 ಡಾರ್ಕ್ ನಡ್ಜಸ್ ಬಗ್ಗೆ ಮಾತಾಡ್ತೀವಿ. ಪ್ರತಿಯೊಂದನ್ನು ನಿಜ ಜೀವನದ ಕಥೆಗಳ ಮೂಲಕ, ಕರ್ನಾಟಕದ ಮಾಲ್ಗಳಿಂದ, ನಮ್ಮ ಫೋನ್ಗಳಲ್ಲಿ ಇರೋ ಆಪ್ಗಳಿಂದ ತಗೊಂಡ ಉದಾಹರಣೆಗಳ ಮೂಲಕ ಡಿಕೋಡ್ ಮಾಡ್ತೀವಿ. ಕೊನೆಯಲ್ಲಿ ಒಂದು ಸತ್ಯ ಹೇಳ್ತೀನಿ, ಈ ಟ್ರ್ಯಾಪ್ನಿಂದ ತಪ್ಪಿಸಿಕೊಂಡು ಸ್ಮಾರ್ಟ್ ಆಗಿ ಶಾಪಿಂಗ್ ಮಾಡೋ ಜನ ಹೇಗೆ ಯೋಚನೆ ಮಾಡ್ತಾರೆ ಅಂತ. ಬೆಂಗಳೂರಿನ ಒಂದು ಹುಡುಗಿಯ ಕಥೆಯಿಂದ ಶುರು ಮಾಡೋಣ. ಹೆಸರು ಬದಲಾಯಿಸಿ ಹೇಳ್ತೀನಿ, ಪ್ರಿಯಾ ಅಂತ ಇಟ್ಕೊಳ್ಳಿ. ಪ್ರಿಯಾ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಒಂದು ಶನಿವಾರ ಬರೀ ಒಂದು ಶಾಂಪೂ ತಗೊಳ್ಳೋಕೆ ಅಂತ ಮನೆ ಹತ್ರ ಇರೋ ಒಂದು ದೊಡ್ಡ ಮಾಲ್ಗೆ ಹೋದ್ರು. 2 ಗಂಟೆ ಆದ್ಮೇಲೆ ಹೊರಗೆ ಬಂದಾಗ ಅವಳ ಕೈಯಲ್ಲಿ 6 ಬ್ಯಾಗ್ಗಳಿದ್ವು. ಬಟ್ಟೆ, ಶೂಸ್, ಒಂದು ಪರ್ಫ್ಯೂಮ್, ಒಂದು ಚಾಕ್ಲೇಟ್ ಬಾಕ್ಸ್, ಮತ್ತೆ ಒಂದು ಕಿಚನ್ ಗ್ಯಾಜೆಟ್. ಶಾಂಪೂ ಅದನ್ನ ಮಾತ್ರ ಮರ್ತೇ ಬಿಟ್ಟಿದ್ಲು. ಬಿಲ್ ನೋಡಿದಾಗ 8,000 ರೂಪಾಯಿ ಖರ್ಚಾಗಿತ್ತು. ಮನೆಗೆ ಬಂದ ಮೇಲೆ ಅವಳಿಗನ್ಸಿತು, ನಾನ್ಯಾಕೆ ಇಷ್ಟೆಲ್ಲ ತಗೊಂಡೆ, ನನಗಿದ್ಯಾವುದು ಬೇಕಾಗಿರ್ಲಿಲ್ಲ. ಇಲ್ಲಿ ಒಂದು ವಿಷಯ ಗಮನಿಸಿ, ಪ್ರಿಯಾ ಪೆದ್ದಿಯಲ್ಲ, ದುಂದು ವೆಚ್ಚದ ಸ್ವಭಾವದವಳು ಅಲ್ಲ. ಅವಳ ಸುತ್ತಲಿನ ಇಡೀ ಮಾಲ್ ಅನ್ನೋದೇ ಅವಳ ಮನಸ್ಸಿನ ವಿರುದ್ಧ ಡಿಸೈನ್ ಆಗಿತ್ತು. ಒಂದು ಮಾಲ್ ಕಟ್ಟೋಕೆ ಆರ್ಕಿಟೆಕ್ಟ್ಗಳು ಮಾತ್ರ ಇರಲ್ಲ, ಅಲ್ಲಿ ಬಿಹೇವಿಯರಲ್ ಸೈಕಾಲಜಿಸ್ಟ್ಗಳು ಕೂಡ ಕೆಲಸ ಮಾಡಿರ್ತಾರೆ. ಅವರ ಒಂದೇ ಕೆಲಸ, ನಿಮ್ಮ ಮೆದುಳಿಗೆ ಗೊತ್ತಾಗದ ಹಾಗೆ ನಿಮ್ಮ ಕೈಯಿಂದ ಕಾರ್ಡ್ ಸ್ವೈಪ್ ಮಾಡಿಸೋದು. ಈ ಟ್ರ್ಯಾಪ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಇದಕ್ಕೆ ನಿಜವಾದ ಪರಿಹಾರ. ಇದನ್ ಕೇಳಿದಾಗ ನಿಮ್ಗೊಂದು ಆಪ್ ನೆನಪಾಗಬಹುದು, ಅಥವಾ ಒಂದು ಮಾಲ್ ಟ್ರಿಪ್ ನೆನಪಾಗಬಹುದು. ಪ್ರಾಮಾಣಿಕವಾಗಿ ಹೇಳಿ, ಇದು ನಿಮ್ಮದೇ ಕಥೆ ಆಗಿರಬಹುದು. ಈಗ ಒಂದೊಂದಾಗಿ ಡಿಕೋಡ್ ಮಾಡೋಣ. ಸೀನ್ 1, ಆಂಕರಿಂಗ್ ಟ್ರಿಕ್. ಬೆಲೆ ಒಂದು ಸುಳ್ಳು ಕಥೆ. ಮೊದಲು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಎಂದಾದರೂ ಒಂದು ಶರ್ಟ್ ಮೇಲೆ MRP 2,999 ರೂಪಾಯಿ, ಈಗ 999 ರೂಪಾಯಿ ಮಾತ್ರ ಅಂತ ಬರ್ದಿರೋದನ್ನ ನೋಡಿದ್ದೀರಾ? ನಿಮಗೆ ಆ ಕ್ಷಣ ಏನನ್ಸುತ್ತೆ? 2,000 ಉಳಿಸ್ತಿದ್ದೀನಿ ಅಂತ ಅನ್ಸುತ್ತೆ ತಾನೆ? ಆದ್ರೆ ನಿಜ ಏನಂದ್ರೆ, ಆ ಶರ್ಟ್ ಎಂದಿಗೂ 2,999 ರೂಪಾಯಿಗೆ ಮಾರಾಟ ಆಗಿರೋದೇ ಇಲ್ಲ. ಆ 2,999 ಅನ್ನೋ ಸಂಖ್ಯೆ ಬರೀ ಒಂದು ಕಥೆ, ಒಂದು ಆಂಕರ್. ಇದಕ್ಕೆ ಸೈಕಾಲಜಿನಲ್ಲಿ ಆಂಕರಿಂಗ್ ಬಾಯಸ್ ಅಂತಾರೆ. ಅಂದ್ರೆ ಮೊದಲು ಕಂಡ ಸಂಖ್ಯೆ ನಮ್ಮ ಮೆದುಳಿನಲ್ಲಿ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಕೂತುಬಿಡುತ್ತೆ. ಆಮೇಲೆ ಎಲ್ಲ ಬೆಲೆಗಳನ್ನು ನಾವು ಆ ಆಂಕರ್ ಜೊತೆನೆ ಹೋಲಿಕೆ ಮಾಡ್ತೀವಿ. ಆ ವಸ್ತುವಿನ ನಿಜವಾದ ಬೆಲೆ ಎಷ್ಟು ಅಂತ ಯೋಚನೆನೇ ಮಾಡಲ್ಲ. ಮೈಸೂರಿನ ಒಂದು ಫ್ಯಾಷನ್ ಸ್ಟೋರ್ ಉದಾಹರಣೆ ತಗೊಳ್ಳಿ. ಅಲ್ಲಿ ಒಬ್ಬ ಸೇಲ್ಸ್ ಮ್ಯಾನೇಜರ್ ಸ್ವತಃ ಒಪ್ಕೊಂಡಿದ್ದಾರೆ, ಪ್ರತಿ ಸೀಸನ್ ಶುರುವಾಗುವ ಮುಂಚೆನೆ ಅವರು MRP ಟ್ಯಾಗ್ ಅನ್ನ ಎತ್ತರ ಇಟ್ಟು ಪ್ರಿಂಟ್ ಮಾಡಿಸ್ತಾರೆ. ಆಮೇಲೆ 50% ಆಫ್ ಅಂತ ಸ್ಟಿಕ್ಕರ್ ಹಚ್ಚಿ ಮಾರ್ತಾರೆ. ಗ್ರಾಹಕರಿಗನ್ಸುತ್ತೆ ಇದೊಂದು ದೊಡ್ಡ ಡೀಲ್ ಸಿಕ್ತು ಅಂತ. ಆದರೆ ಸತ್ಯ ಏನಂದ್ರೆ, ಆ 50% ಡಿಸ್ಕೌಂಟ್ ನಂತರ ಬರೋ ಬೆಲೆನೇ ಆ ಸ್ಟೋರಿನ ನಿಜವಾದ ಪ್ರಾಫಿಟ್ ಬೆಲೆ. ಆನ್ಲೈನ್ ಆಪ್ಗಳಲ್ಲಿ ಇದು ಇನ್ನೂ ಸೂಕ್ಷ್ಮ. ಫ್ಲಿಪ್ಕಾರ್ಟ್, ಅಮೆಜಾನ್ ಅಂತಹ ಆಪ್ಗಳಲ್ಲಿ ಕ್ರಾಸ್ಡ್ ಔಟ್ ಪ್ರೈಸ್ ಅಂತ ಒಂದು ಫೀಚರ್ ಇರುತ್ತೆ. ಹಳೆ ಬೆಲೆ ಒಂದು ಗೆರೆ ಹಾಕಿ ತೋರಿಸ್ತಾರೆ, ಪಕ್ಕದಲ್ಲಿ ಹೊಸ ಬೆಲೆ ದೊಡ್ಡದಾಗಿ ಕೆಂಪು ಬಣ್ಣದಲ್ಲಿ. ಈ 2 ಸಂಖ್ಯೆಗಳ ನಡುವಿನ ಅಂತರ ಎಷ್ಟು ದೊಡ್ಡದಾಗಿ ಕಾಣುತ್ತೋ ಅಷ್ಟು ನಾವು ಸೂಪರ್ ಡೀಲ್ ಅಂತ ನಂಬ್ತೀವಿ. ಆ ವಸ್ತು ನಮಗೆ ಬೇಕಾ ಬೇಡವಾ ಅನ್ನೋ ಪ್ರಶ್ನೆನೇ ಮೆದುಳಿಗೆ ಬರಲ್ಲ. ಮೆನಿ ಡಿಕೋಡ್. ಈ ಆಂಕರಿಂಗ್ ಟ್ರಿಕ್ ಮಾಲ್ಗಳಲ್ಲಿ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಮೇಲೂ ಕೆಲಸ ಮಾಡುತ್ತೆ. ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ ಒಳಗೆ ಹೋದಾಗ ಮೊದಲು 1,20,000 ರೂಪಾಯಿ ಟಿವಿ ಕಣ್ಣಿಗೆ ಬಿಡುತ್ತೆ. ಆಮೇಲೆ ಪಕ್ಕದಲ್ಲಿ 45,000 ರೂಪಾಯಿ ಟಿವಿ ಇರುತ್ತೆ. ಆ ದೊಡ್ಡ ಟಿವಿ ನೋಡಿದ ತಕ್ಷಣ 45,000 ರೂಪಾಯಿ ಟಿವಿ ಅಗ್ಗ ಅಂತ ಅನ್ಸೋಕೆ ಶುರುವಾಗುತ್ತೆ. ಆದರೆ ಆ 45,000 ರೂಪಾಯಿ ಟಿವಿನೇ ಆ ಸ್ಟೋರಿಗೆ ಅತಿ ಹೆಚ್ಚು ಪ್ರಾಫಿಟ್ ಕೊಡೋ ಟಿವಿ. ಆ ದೊಡ್ಡ ಬೆಲೆಯ ಟಿವಿ ಮಾರೋಕೆ ಅಂತ ಇಟ್ಟಿದ್ದೇ ಅಲ್ಲ, ಅದು ಬರೀ ಒಂದು ಆಂಕರ್,
ಒಂದು ಪಕ್ಕಕ್ಕೆ ಇರೋ ಬೆಲೆಯನ್ನ ಸಣ್ಣದಾಗಿ ಕಾಣಿಸೋಕೆ ಇಟ್ಟಿರೋ ಒಂದು ಪ್ರಾಪ್. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಇದನ್ನ ಕಂಪನಿಗಳು ಸಂಪೂರ್ಣ ಕಾನೂನುಬದ್ಧವಾಗಿ ಬಳಸ್ತಾರೆ. ಇದರಲ್ಲಿ ಯಾವ ತಪ್ಪೂ ಇಲ್ಲ. ಇದೊಂದು ಮಾರ್ಕೆಟಿಂಗ್ ಕೌಶಲ್ಯ. ಆದರೆ ನಾವು ಗ್ರಾಹಕರಾಗಿ ಇದನ್ನ ನಮ್ಮ ಪರವಾಗಿ ತಿರುಗಿಸಬಹುದು. ಇದಕ್ಕೆ ಒಂದು ಸರಳ ರೂಲ್: ಇಗ್ನೋರ್ ದ ಕ್ರಾಸ್ಡ್ ಔಟ್ ಪ್ರೈಸ್ ರೂಲ್. ಯಾವುದೇ ಡಿಸ್ಕೌಂಟ್ ನೋಡಿದಾಗ ಆ ಹಳೆ ಬೆಲೆನ ಪೂರ್ತಿ ಮರೆತುಬಿಡಿ. ಬರೀ ಒಂದೇ ಪ್ರಶ್ನೆ ಕೇಳಿ: ಈ ವಸ್ತುಗೆ ಈ ಫೈನಲ್ ಬೆಲೆ ಸರಿನಾ? ಬೇರೆ ಬೇರೆ ಸ್ಟೋರ್ಗಳಲ್ಲಿ, ಬೇರೆ ಬೇರೆ ಆಪ್ಗಳಲ್ಲಿ ಆ ಪ್ರಾಡಕ್ಟ್ ಬೆಲೆ ಎಷ್ಟಿದೆ ಅಂತ ಒಂದೇ ಸಲ ಚೆಕ್ ಮಾಡಿ. ಆಗ ಆ 50% ಆಫ್ ಅನ್ನೋ ಮಾಯೆ ತಾನಾಗೆ ಕರಗಿ ಹೋಗುತ್ತೆ. ಸೀನ್ 2: ಸ್ಕಾರ್ಸಿಟಿ ಮತ್ತು ಅರ್ಜೆನ್ಸಿ. ಇಷ್ಟೇ ಸಮಯ, ಇಷ್ಟೇ ಸ್ಟಾಕ್. ಮಂಗಳೂರಿನ ಒಬ್ಬ ಯುವಕನ ಕಥೆ ಕೇಳಿ. ಹೆಸರು ಬದಲಾಯಿಸಿ ಸಂದೀಪ್ ಅಂತ ಇಟ್ಕೊಳ್ಳಿ. ಸಂದೀಪ್ ಒಂದು ರಾತ್ರಿ ಮಲಗುವ ಮುಂಚೆ ಸುಮ್ಮನೆ ಒಂದು ಶಾಪಿಂಗ್ ಆಪ್ ಸ್ಕ್ರಾಲ್ ಮಾಡ್ತಾ ಇದ್ದ. ಒಂದು ಶೂ ಕಂಡಿತು. ಬೆಲೆ 3499 ರೂಪಾಯಿ. ಪಕ್ಕದಲ್ಲೇ ಕೆಂಪು ಅಕ್ಷರದಲ್ಲಿ ಬರೆದಿತ್ತು, ಓನ್ಲಿ 2 ಲೆಫ್ಟ್. ಮತ್ತೆ ಅದರ ಕೆಳಗೆ ಒಂದು ಟೈಮರ್ ಓಡ್ತಾ ಇತ್ತು. 0 ಗಂಟೆ 4 ನಿಮಿಷ 59 ಸೆಕೆಂಡ್. 0 ಗಂಟೆ 4 ನಿಮಿಷ 58 ಸೆಕೆಂಡ್. ಸಂದೀಪ್ ಎದೆ ಡವಡವ ಅಂತು. ಅವನಿಗೆ ಆ ಶೂ ನಿಜವಾಗಿ ಬೇಕಿತ್ತಾ ಅಂತ ಯೋಚನೆ ಮಾಡೋಕೂ ಟೈಮ್ ಸಿಗ್ಲಿಲ್ಲ. ಕೈ ಬೆರಳು ತಾನಾಗೆ ಬೈ ನಾವ್ ಬಟನ್ ಮೇಲೆ ಹೋಗಿತ್ತು. ಮಾರನೇ ದಿನ ಬೆಳಗ್ಗೆ ಅದೇ ಆಪ್ ಓಪನ್ ಮಾಡಿ ನೋಡಿದಾಗ ಗೊತ್ತಾಯ್ತು, ಆ ಓನ್ಲಿ 2 ಲೆಫ್ಟ್ ಅನ್ನೋದು ಒಂದು ಸುಳ್ಳು ಸಂದೇಶ. ಈಗ ಸ್ಟಾಕ್ನಲ್ಲಿ 47 ಶೂಗಳಿದ್ದವು. ಇದಕ್ಕೆ ಸೈಕಾಲಜಿನಲ್ಲಿ ಸ್ಕ್ಯಾರ್ಸಿಟಿ ಪ್ರಿನ್ಸಿಪಲ್ ಅಂತಾರೆ. ಒಂದು ವಸ್ತು ಕಡಿಮೆ ಇದೆ ಅಂತ ಅನ್ಸಿದ ತಕ್ಷಣ ಅದರ ಮೌಲ್ಯ ನಮ್ಮ ಮೆದುಳಿನಲ್ಲಿ ತಾನಾಗೆ ಜಾಸ್ತಿ ಆಗುತ್ತೆ. ಇದರ ಜೊತೆ ಇನ್ನೊಂದು ಪ್ರಿನ್ಸಿಪಲ್ ಸೇರ್ಕೊಳ್ಳುತ್ತೆ: ಅರ್ಜೆನ್ಸಿ, ಅಂದ್ರೆ ಸಮಯದ ಒತ್ತಡ. ಈ ಎರಡೂ ಸೇರಿದಾಗ ನಮ್ಮ ಮೆದುಳಿನ ಲಾಜಿಕಲ್ ಭಾಗ ಸಂಪೂರ್ಣ ಆಫ್ ಆಗಿ ಇಮೋಷನಲ್ ಭಾಗ ಸಂಪೂರ್ಣ ಆನ್ ಆಗುತ್ತೆ. ಇದನ್ನೇ ಸೈಕಾಲಜಿಸ್ಟ್ಗಳು ಫೋಮೋ ಡ್ರೈವನ್ ಡಿಸಿಷನ್ ಅಂತ ಕರೀತಾರೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಈ ಭಯ ಎಷ್ಟು ಬಲವಾಗಿರುತ್ತೆ ಅಂದ್ರೆ ನಾವು ಬೆಲೆ ಚೆಕ್ ಮಾಡೋದನ್ನೇ ಮರ್ತು ಬಿಡ್ತೀವಿ, ರಿವ್ಯೂ ಓದೋದನ್ನೇ ಮರ್ತು ಬಿಡ್ತೀವಿ. ಬೆಂಗಳೂರಿನ ಒಂದು ದೊಡ್ಡ ಎಲೆಕ್ಟ್ರಾನಿಕ್ಸ್ ಮಾಲ್ನಲ್ಲಿ ಇದೇ ಟ್ರಿಕ್ ಆಫ್ಲೈನ್ ಆಗಿಯೂ ಕೆಲಸ ಮಾಡುತ್ತೆ. ದಿವಾಲಿ ಮೆಗಾ ಸೇಲ್, ಟುಡೇ ಓನ್ಲಿ ಅಂತ ಬೋರ್ಡ್ ಹಾಕ್ತಾರೆ. ಆದರೆ ಆ ಟುಡೇ ಓನ್ಲಿ ಬೋರ್ಡ್ ಪ್ರತಿ ವಂತ್ಯನೂ ಕಾಣಿಸುತ್ತೆ, ಬರೀ ಬಣ್ಣ ಬದಲಾಗುತ್ತೆ ಅಷ್ಟೇ. ಒಂದು ಸೇಲ್ಸ್ ಸ್ಟಾಫ್ ಖಾಸಗಿಯಾಗಿ ಹೇಳಿದ್ದು, ಸರ್, ಈ ಆಫರ್ ಮುಂದಿನ ವಾರನೂ ಇರುತ್ತೆ, ಆದರೆ ಗ್ರಾಹಕರಿಗೆ ಇವತ್ತೇ ಕೊನೆ ಅಂತ ಅನ್ಸಿದ್ರೆ ಮಾತ್ರ ಅವರು ಬೇಗ ನಿರ್ಧಾರ ಮಾಡ್ತಾರೆ. ಮೆನಿ ಡಿಕೋಡ್. ಸ್ಕೇರ್ಸಿಟಿ ಮತ್ತು ಅರ್ಜೆನ್ಸಿ ಸೇರಿ ಒಂದು ವಿಶೇಷ ಸ್ಥಿತಿ ಸೃಷ್ಟಿ ಮಾಡುತ್ತೆ. ಇದನ್ನ ಬಿಹೇವಿಯರಲ್ ಎಕನಾಮಿಸ್ಟ್ಗಳು ಸಿಸ್ಟಮ್ ಒಂದು ಥಿಂಕಿಂಗ್ ಅಂತ ಕರೀತಾರೆ. ಅಂದ್ರೆ ಬೇಗ, ಆಟೋಮ್ಯಾಟಿಕ್, ಇಮೋಷನಲ್ ಆಗಿ ಯೋಚನೆ ಮಾಡೋ ಮೆದುಳಿನ ಭಾಗ. ಇದಕ್ಕೆ ವಿರುದ್ಧವಾಗಿ ಸಿಸ್ಟಮ್ 2 ಥಿಂಕಿಂಗ್ ಅಂದ್ರೆ ನಿಧಾನ, ಲಾಜಿಕಲ್, ಯೋಚಿಸಿ ನಿರ್ಧಾರ ಮಾಡೋ ಭಾಗ. ಎಲ್ಲ ಟೈಮರ್ಗಳು, ಎಲ್ಲ ಓನ್ಲಿ ಎಕ್ಸ್ ಲೆಫ್ಟ್ ಸಂದೇಶಗಳು ಇರೋದೇ ಸಿಸ್ಟಮ್ 2 ಅನ್ನ ಆಫ್ ಮಾಡಿ ಸಿಸ್ಟಮ್ 1 ಅನ್ನ ಆನ್ ಮಾಡಕ್ಕೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಇ-ಕಾಮರ್ಸ್ ಕಂಪನಿಗಳು ಇದನ್ನ ಅರ್ಜೆನ್ಸಿ ಮಾರ್ಕೆಟಿಂಗ್ ಅಂತ ಕರೆದು ಸಂಪೂರ್ಣ ಕಾನೂನುಬದ್ಧವಾಗಿ ಬಳಸ್ತಾರೆ. ನಮ್ಮ ಪರವಾಗಿ ಇದನ್ನ ತಿರುಗಿಸೋಕೆ ಒಂದು ಸರಳ ರೂಲ್ ಇಟ್ಕೊಳ್ಳಿ: ಟೈಮರ್ ಇಗ್ನೋರ್ ರೂಲ್. ಯಾವುದೇ ಟೈಮರ್ ಅಥವಾ ಲಿಮಿಟೆಡ್ ಸ್ಟಾಕ್ ಸಂದೇಶ ಕಂಡ ತಕ್ಷಣ ಆ ಆಪ್ ಅನ್ನ ಕ್ಲೋಸ್ ಮಾಡಿ. ಆ ವಸ್ತು ನಿಜವಾಗಿ ಬೇಕಾಗಿದ್ರೆ ಅದು ನಾಳೆನೂ ಇರುತ್ತೆ, ಇಲ್ಲ ಅಂದ್ರೆ ಬೇರೆ ಎಲ್ಲೋ ಸಿಗುತ್ತೆ. ಟೈಮರ್ ಇರೋ ಒತ್ತಡದಲ್ಲಿ ಎಂದಿಗೂ ಬಟನ್ ಒತ್ತಬೇಡಿ. ಸೀನ್ 3: ಮಾಲ್ ಆರ್ಕಿಟೆಕ್ಚರ್. ಗುಬ್ಬಿ ಹಿಡಿಯೋ ಬಲೆ. ಈಗ ಒಂದ್ ಸ್ವಲ್ಪ ಆಳಕ್ಕೆ ಹೋಗೋಣ. ಒಂದು ದೊಡ್ಡ ಮಾಲ್ ಒಳಗೆ ಹೋದಾಗ ನೀವು ಗಮನಿಸಿದ್ದೀರಾ, ಅಲ್ಲಿ ಗಡಿಯಾರ ಇರಲ್ಲ, ಕಿಟಕಿ ಇರಲ್ಲ, ಹೊರಗಿನ ಬೆಳಕು ಒಳಗ್ ಬರಲ್ಲ. ಇದು ಆಕಸ್ಮಿಕ ಅಲ್ಲ, ಇದಕ್ಕೆ ಒಂದು ಹೆಸರಿದೆ: ಗ್ರೂವನ್ ಟ್ರಾನ್ಸ್ಫರ್. ಇದನ್ನ ಕಂಡುಹಿಡಿದ ಆರ್ಕಿಟೆಕ್ಟ್ ವಿಕ್ಟರ್ ಗ್ರೂವನ್ ಹೆಸರಿನಿಂದ ಬಂದಿದೆ. ಇದೇನಂದ್ರೆ, ಒಬ್ಬ ಗ್ರಾಹಕ ಒಂದು ಸ್ಪೆಸಿಫಿಕ್ ಗುರಿಯಿಂದ ಮಾಲ್ ಒಳಗೆ ಬಂದಾಗ ಆ ಮಾಲ್ನ ಲೇಔಟ್, ಬೆಳಕು, ಸಂಗೀತ ಎಲ್ಲ ಸೇರಿ ಅವನ ಗುರಿನ ಮರೆಸಿಬಿಡುತ್ತೆ. ಗಡಿಯಾರ ಇಲ್ಲದೆ ಇರೋದ್ರಿಂದ ಸಮಯ ಎಷ್ಟಾಯ್ತು ಅಂತ ಗೊತ್ತಾಗಲ್ಲ. ಕಿಟಕಿ ಇಲ್ಲದೆ ಇರೋದ್ರಿಂದ ಹೊರಗೆ ಬೆಳಗಾ ಸಂಜೆನಾ ಅಂತ ಗೊತ್ತಾಗಲ್ಲ. ಇದೇ ಸ್ಥಿತಿನ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಗ್ರೂವನ್ ಟ್ರಾನ್ಸ್ಫರ್ ಸ್ಟೇಟ್ ಅಂತ ಕರೀತಾರೆ. ಗ್ರಾಹಕ ಗುರಿ ಇಲ್ಲದೆ, ಸಮಯದ ಪ್ರಜ್ಞೆ ಇಲ್ಲದೆ ಸುಮ್ಮನೆ ಸುತ್ತಾಡ್ತಾ ಇರೋ ಸ್ಥಿತಿ. ಹುಬ್ಬಳ್ಳಿಯ ಒಂದು ದೊಡ್ಡ ಮಾಲ್ ಉದಾಹರಣೆ ತಗೊಳ್ಳಿ. ಎಂಟ್ರೆನ್ಸ್ ಹತ್ರನೇ ಎಸ್ಕಲೇಟರ್ ಇಡಲ್ಲ, ಅದನ್ನ ಪೂರ್ತಿ ಮಾಲ್ ದಾಟಿ ಇನ್ನೊಂದ್ ಕಡೆ ಇಡ್ತಾರೆ. ಯಾಕೆ ಗೊತ್ತಾ? ಗ್ರಾಹಕ 2ನೇ ಫ್ಲೋರ್ಗೆ ಹೋಗ್ಬೇಕು ಅಂದ್ರೆ ಮೊದಲ ಫ್ಲೋರ್ ಪೂರ್ತಿ ನಡೆದೇ ಹೋಗ್ಬೇಕು. ಆ ದಾರಿಯಲ್ಲಿ ಇರೋ ಎಲ್ಲಾ ಸ್ಟೋರ್ಗಳ ಎದುರು ಹಾದು ಹೋಗ್ಬೇಕು. ಇನ್ನೂ ಒಂದು ಟ್ರಿಕ್: ಫುಡ್ ಕೋರ್ಟ್ ಯಾವಾಗ್ಲೂ ಮೇಲಿನ ಫ್ಲೋರ್ನಲ್ಲಿರುತ್ತೆ, ಟಾಯ್ಲೆಟ್ ಕೂಡ ಮೇಲಿನ ಫ್ಲೋರ್ನಲ್ಲಿ ಇರುತ್ತೆ. ಹಸಿವಾದಾಗ ಅಥವಾ ಟಾಯ್ಲೆಟ್ ಬೇಕಾದಾಗ ಗ್ರಾಹಕ ಇಡೀ ಮಾಲ್ ದಾಟಿ ಹೋಗ್ಬೇಕಾಗತ್ತೆ.
ಈ ದಾರಿಯಲ್ಲಿ ಎಷ್ಟೋ ಸಲ ಅವನ ಕಣ್ಣಿಗೆ ಬಿದ್ದ ಒಂದು ಪ್ರಾಡಕ್ಟ್ ಅವನ ಕೈಗೆ ಬಂದಿರುತ್ತೆ. ಇದೇ ಪ್ರಿನ್ಸಿಪಲ್ ಸ್ಮೆಲ್ ಮತ್ತು ಸಂಗೀತದ ಮೂಲಕನೂ ಕೆಲಸ ಮಾಡುತ್ತೆ. ಬೇಕರಿ ಸ್ಟೋರ್ ಪಕ್ಕದಿಂದ ಹೊರಳೋ ಬ್ರೆಡ್ ವಾಸನೆ ನಿಜವಾಗಿ ಆ ಬೇಕರಿಯಿಂದ ಬರ್ತಿರೋದೇ ಇಲ್ಲ. ಎಷ್ಟೋ ಮಾಲ್ಗಳಲ್ಲಿ ಇದನ್ನ ಆರ್ಟಿಫಿಷಿಯಲ್ ಆಗಿ ಸೆಂಟ್ ಮಾರ್ಕೆಟಿಂಗ್ ಮೂಲಕ ಪಂಪ್ ಮಾಡ್ತಾರೆ. ಯಾಕಂದ್ರೆ ಒಂದು ಒಳ್ಳೆ ವಾಸನೆ ಗ್ರಾಹಕನ ಮೂಡನ್ನ ಸುಧಾರಿಸುತ್ತೆ. ಒಳ್ಳೆ ಮೂಡಿರೋ ಗ್ರಾಹಕ ಜಾಸ್ತಿ ಖರ್ಚು ಮಾಡ್ತಾನೆ ಅಂತ ಸ್ಟಡಿಗಳು ತೋರಿಸಿವೆ. ಸಂಗೀತ ಕೂಡ ಸ್ಲೋ ಇರುತ್ತೆ. ಫಾಸ್ಟ್ ಸಂಗೀತ ಇದ್ರೆ ಗ್ರಾಹಕ ಬೇಗ ಬೇಗ ನಡೀತಾನೆ. ಸ್ಲೋ ಸಂಗೀತ ಇದ್ರೆ ನಿಧಾನವಾಗಿ ನಡೀತಾ. ಪ್ರತಿ ಸ್ಟೋರ್ ಒಳಗೂ ಇಣುಕಿ ನೋಡ್ತಾನೆ. ಈ ಎಲ್ಲಾ ಟ್ರಿಕ್ಕರ ಹಿಂದೆ ಇರೋ ಒಂದೇ ಗುರಿ, ಗ್ರಾಹಕನ ಡ್ವೆಲ್ ಟೈಮ್ ಜಾಸ್ತಿ ಮಾಡೋದು. ಅಂದ್ರೆ ಒಬ್ಬ ಗ್ರಾಹಕ ಮಾಲ್ ಒಳಗೆ ಎಷ್ಟು ಹೊತ್ತು ಕಳೆತಾನೆ ಅನ್ನೋದು. ರಿಟೇಲ್ ಸ್ಟಡಿಗಳ ಪ್ರಕಾರ ಡ್ವೆಲ್ ಟೈಮ್ ಜಾಸ್ತಿ ಆದಷ್ಟು ಆವರೇಜ್ ಸ್ಪೆಂಡ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಮಾಲ್ ನಿಮ್ಮನ್ನ ಬೇಗ ಹೊರಗೆ ಕಳಿಸೋಕೆ ಎಂದಿಗೂ ಪ್ರಯತ್ನ ಪಡಲ್ಲ. ಬದಲಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೊತ್ತು ಒಳಗೆ ಇಟ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಮಾಲ್ ಡಿಸೈನರ್ಸ್ ಮತ್ತು ರಿಟೇಲ್ ಆರ್ಕಿಟೆಕ್ಟ್ಗಳು ಇದನ್ನ ಪ್ರೊಫೆಷನಲ್ ಆಗಿ ಕಾನೂನುಬದ್ಧವಾಗಿ ಕಲಿತು ಬಳಸ್ತಾರೆ. ನಮ್ಮ ಪರವಾಗಿ ಇದನ್ನ ತಿರುಗಿಸೋಕೆ ಪರ್ಪಸ್ ಫಸ್ಟ್ ಶಾಪಿಂಗ್ ಅನ್ನೋ ಒಂದು ಸರಳ ಅಭ್ಯಾಸ ಮಾಡ್ಕೊಳ್ಳಿ. ಮಾಲ್ಗೆ ಹೋಗುವ ಮುಂಚೆನೆ ಒಂದು ಚಿಕ್ಕ ಲಿಸ್ಟ್ ಬರೆದುಕೊಳ್ಳಿ. ಫೋನ್ನಲ್ಲಿ ಒಂದು ಟೈಮರ್ ಇಟ್ಕೊಳ್ಳಿ. ನಾನು 1 ಗಂಟೆಗಿಂತ ಜಾಸ್ತಿ ಇರಲ್ಲ ಅಂತ. ಈ ಒಂದು ಸಣ್ಣ ಶಿಸ್ತು ಆ ಮಾಲ್ ಡಿಸೈನ್ ಮಾಡಿರೋ ಪೂರ್ತಿ ಸೈಕಾಲಜಿಕಲ್ ಟ್ರ್ಯಾಪ್ ಅನ್ನ ಮುರಿಯತ್ತೆ. ಸೀನ್ 4, ಫ್ರೀ ಡೆಲಿವರಿ ಬಲೆ. ಕಾರ್ಟ್ ಬೆಳೆಯುತ್ತಲೇ ಹೋಗುತ್ತೆ. ಈಗ ಆಪ್ಗಳ ಪ್ರಪಂಚಕ್ಕೆ ಹೋಗೋಣ. ಶಿವಮೊಗ್ಗದ ಒಬ್ಬ ಗೃಹಿಣಿ ಒಂದು ಗ್ರೋಸರಿ ಆಪ್ನಲ್ಲಿ ಬರೀ ಒಂದು ಪ್ಯಾಕೆಟ್ ಹಾಲಿನ ಪೌಡರ್ ತಗೊಳ್ಳೋಕೆ ಅಂತ ಆಪ್ ಓಪನ್ ಮಾಡಿದ್ರು. ಆ ಪ್ಯಾಕೆಟ್ ಬೆಲೆ ₹180. ಚೆಕ್ಔಟ್ಗೆ ಹೋದಾಗ ಒಂದು ಸಂದೇಶ ಕಂಡಿತು, ಆಡ್ ₹120 ಮೋರ್ ಟು ಗೆಟ್ ಫ್ರೀ ಡೆಲಿವರಿ. ಈಗ ಅವರ ಮೆದುಳಿನಲ್ಲಿ ಒಂದು ವಿಚಿತ್ರ ಲೆಕ್ಕಾಚಾರ ಶುರುವಾಗುತ್ತೆ. ₹40 ಡೆಲಿವರಿ ಚಾರ್ಜ್ ಕೊಡೋ ಬದಲು ₹120 ಇನ್ನೇನಾದ್ರೂ ತಗೊಂಡ್ರೆ ಆ ₹40 ಉಳಿಸಬಹುದು. ಈ ಲಾಜಿಕ್ ಕೇಳೋಕೆ ಸ್ಮಾರ್ಟ್ ಅನ್ಸುತ್ತೆ. ಆದ್ರೆ ನಿಜವಾಗಿ ಏನಾಗುತ್ತೆ ಅಂದ್ರೆ ₹40 ಉಳಿಸೋಕೆ ₹10 ಉಳಿಸೋಕೆ ಅಂತ ₹120 ಹೆಚ್ಚಿಗೆ ಖರ್ಚು ಮಾಡ್ತೀವಿ. ಕೊನೆಗೆ ಆ ಗೃಹಿಣಿ ಬಿಸ್ಕೆಟ್, ಚಿಪ್ಸ್, ಒಂದು ಫೇಸ್ ವಾಶ್ ಸೇರಿಸಿ ಒಟ್ಟು ₹340 ಖರ್ಚು ಮಾಡಿದ್ರು. ಇದೇ ಟ್ರಿಕ್ ಹಿಂದೆ ನಾವು ಮಾತಾಡಿದ ಡಿಡರೋ ಎಫೆಕ್ಟ್ ತರದ ಒಂದು ಪ್ರಿನ್ಸಿಪಲ್ ಕೆಲಸ ಮಾಡುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ಪದರ ಸೇರಿಕೊಳ್ಳುತ್ತೆ, ಸಂಕ್ ಕಾಸ್ಟ್ ಫ್ಯಾಲಸಿ. ಒಂದ್ಸಲ ಕಾರ್ಟ್ನಲ್ಲಿ ₹180 ಇಟ್ಟ ಮೇಲೆ ಆ ₹40 ಡೆಲಿವರಿ ಫೀ ಕೊಡೋದು ಮೆದುಳಿಗೆ ಒಂದು ನಷ್ಟ ಥರ ಅನ್ಸುತ್ತೆ. ಆ ನಷ್ಟ ತಪ್ಪಿಸೋಕೆ ಮೆದುಳು ಇನ್ನೂ ಜಾಸ್ತಿ ಖರ್ಚು ಮಾಡೋಕೆ ರೆಡಿ ಆಗುತ್ತೆ. ಇದು ಒಂದು ಪರ್ಫೆಕ್ಟ್ ಟ್ರ್ಯಾಪ್. ಡೆಲಿವರಿ ಫೀ ಇರೋ ಆಪ್ಗಳಲ್ಲಿ ಆವರೇಜ್ ಆರ್ಡರ್ ವ್ಯಾಲ್ಯೂ ಫ್ರೀ ಡೆಲಿವರಿ ಇಲ್ಲದ ಆಪ್ಗಳಿಗಿಂತ ಗಣನೀಯವಾಗಿ ಜಾಸ್ತಿ ಇರುತ್ತೆ ಅಂತ ಇ ಕಾಮರ್ಸ್ ಕಂಪನಿಗಳ ಸ್ವಂತ ಡೇಟಾನೇ ತೋರಿಸುತ್ತೆ. ಫುಡ್ ಡೆಲಿವರಿ ಆಪ್ಗಳಲ್ಲಿ ಇದು ಇನ್ನೂ ಸ್ಮಾರ್ಟ್ ಆಗಿ ಕೆಲಸ ಮಾಡುತ್ತೆ. ಆಡ್ ಐಟಮ್ಸ್ ವರ್ತ್ ₹99 ಮೋರ್ ಟು ಸೇವ್ ₹49 ಆನ್ ಡೆಲಿವರಿ ಅಂತ ಬರೀ ಗಣಿತ ತೋರಿಸಿ ಗ್ರಾಹಕನ ಮೆದುಳನ್ನ ಕನ್ವಿನ್ಸ್ ಮಾಡ್ತಾರೆ. ಇಲ್ಲಿ ಒಂದು ಗಮನಿಸಬೇಕಾದ ಸಂಗತಿ ಏನಂದ್ರೆ ಆ ₹99 ಗ್ಯಾಪ್ ತುಂಬೋಕೆ ಸಜೆಸ್ಟ್ ಆಗೋ ಐಟಂಗಳು ಯಾವಾಗ್ಲೂ ಆ ಆಪ್ಗೆ ಅತಿ ಹೆಚ್ಚು ಪ್ರಾಫಿಟ್ ಮಾರ್ಜಿನ್ ಕೊಡೋ ಐಟಂಗಳೇ ಆಗಿರುತ್ತೆ. ಡೆಸರ್ಟ್ಸ್, ಬೆವರೇಜಸ್, ಆಡ್ ಆನ್ಸ್, ಮನಿ ಡಿಕೋಡ್. ಈ ಟ್ರಿಕ್ ಅನ್ನ ಥ್ರೆಶೋಲ್ಡ್ ಮ್ಯಾನಿಪುಲೇಷನ್ ಅಂತ ಕರೀಬಹುದು. ಒಂದು ಆರ್ಟಿಫಿಷಿಯಲ್ ಥ್ರೆಶೋಲ್ಡ್ ಸೃಷ್ಟಿ ಮಾಡಿ ಇಷ್ಟು ದುಡ್ಡಿಗೆ ಇನ್ನೊಂದು ಪ್ರಯೋಜನ. ಗ್ರಾಹಕನ ಮೂಲ ಬಜೆಟ್ ಅನ್ನ ಮೀರಿಸೋದೇ ಇದರ ಗುರಿ. ಇದು ಕೆಲಸ ಮಾಡೋದು ಯಾಕಂದ್ರೆ ನಮ್ಮ ಮೆದುಳು ಉಳಿಸೋದು ಮತ್ತು ಖರ್ಚು ಮಾಡೋದು ಇವೆರಡರ ನಡುವಿನ ವ್ಯತ್ಯಾಸ ಸರಿಯಾಗಿ ಲೆಕ್ಕ ಹಾಕಲ್ಲ. ಬರೀ ಫ್ರೀ ಅನ್ನೋ ಪದಕ್ಕೆ ಆಕರ್ಷಿತ ಆಗತ್ತೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಇ ಕಾಮರ್ಸ್ ಮತ್ತು ಫುಡ್ ಡೆಲಿವರಿ ಕಂಪನಿಗಳು ಇದನ್ನ ಬಾಸ್ಕೆಟ್ ಬಿಲ್ಡಿಂಗ್ ಸ್ಟ್ರಾಟಜಿ ಅಂತ ಕರೆದು ಸಂಪೂರ್ಣ ಕಾನೂನುಬದ್ಧವಾಗಿ ತಮ್ಮ ಆವರೇಜ್ ಆರ್ಡರ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೋತಾರೆ. ನಮ್ಮ ಪರವಾಗಿ ತಿರುಗಿಸೋಕೆ ಒಂದು ಸರಳ ಲೆಕ್ಕ ಇಟ್ಕೊಳ್ಳಿ. ಡೆಲಿವರಿ ಫೀ ಕಟ್ಟೋದಕ್ಕೂ ಆ ಫೀ ಉಳಿಸೋಕೆ ಹೆಚ್ಚಿಗೆ ಖರ್ಚು ಮಾಡೋದಕ್ಕೂ ಯಾವುದು ಅಗ್ಗ ಅಂತತ ಒಂದ್ಸಲ ಲೆಕ್ಕ ಹಾಕಿ. ಬಹಳ ಸಲ ₹40 ಡೆಲಿವರಿ ಫೀ ಕಟ್ಟೋದೇ ₹120 ಹೆಚ್ಚಿಗೆ ಖರ್ಚು ಮಾಡೋದಕ್ಕಿಂತ ಅಗ್ಗ ಬೀಳುತ್ತೆ. ಸೀನ್ 5, ಡಾರ್ಕ್ UX ಪ್ಯಾಟರ್ನ್ಸ್. ಆಪ್ ನಿಮ್ಮ ವಿರುದ್ಧ ಡಿಸೈನ್ ಆಗಿದೆ. ಈಗ ನಾವು ಇನ್ನೂ ಆಳಕ್ಕೆ ಹೋಗ್ಬೇಕು. ಇದೊಂದು ಟೆಕ್ ಪ್ರಪಂಚದ ಪದ, ಡಾರ್ಕ್ ಪ್ಯಾಟರ್ನ್ಸ್. ಇದೇನಂದ್ರೆ ಆಪ್ ಅಥವಾ ವೆಬ್ಸೈಟ್ ಒಂದು ಡಿಸೈನ್ ಟ್ರಿಕ್ ಬಳಸಿ ಗ್ರಾಹಕನ ಇಚ್ಛೆಗೆ ವಿರುದ್ಧವಾಗಿ ಅವನಿಂದ ಒಂದು ಕೆಲಸ ಮಾಡಿಸೋದು. ಬೆಂಗಳೂರಿನ ಒಬ್ಬ ಹುಡುಗ ಒಂದು OTT ಆಪ್ನಲ್ಲಿ ಒಂದು ಫ್ರೀ ಟ್ರಯಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ. ಸೈನ್ ಅಪ್ ಮಾಡಕ್ಕೆ ಬರೀ 2 ಟ್ಯಾಪ್ಸ್ ಹಾಕಿತ್ತು.
1 ತಿಂಗಳ ನಂತರ ಅವನ ಕಾರ್ಡಿಂದ 999 ರೂಪಾಯಿ ಕಟ್ಟಾಯಿತು. ಈಗ ಅವನಿಗೆ ಆ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಬೇಕಿತ್ತು. ಆಪ್ ಒಳಗೆ ಕ್ಯಾನ್ಸಲ್ ಬಟನ್ ಎಲ್ಲಿದೆ ಅಂತ ಹುಡುಕೋಕೆ ಅವನಿಗೆ 20 ನಿಮಿಷ ಹಿಡಿಯಿತು. ಸೆಟ್ಟಿಂಗ್ಸ್, ಆಮೇಲೆ ಅಕೌಂಟ್, ಆಮೇಲೆ ಸಬ್ಸ್ಕ್ರಿಪ್ಷನ್, ಆಮೇಲೆ ಒಂದು ಸಬ್ ಮೆನ್ಯೂ, ಆಮೇಲೆ ಐ ಯು ಶೋ ಯು ವಾಂಟ್ ಟು ಲೀವ್ ಆಲ್ ದೀಸ್ ಬೆನಿಫಿಟ್ಸ್ ಅಂತ ಒಂದು ಪಾಪ್-ಅಪ್, ಅದರಲ್ಲಿ ಕಂಟಿನ್ಯೂ ಸಬ್ಸ್ಕ್ರಿಪ್ಷನ್ ಬಟನ್ ದೊಡ್ಡದಾಗಿ ಹಸಿರು ಬಣ್ಣದಲ್ಲಿ, ನೋ ಐ ವಾಂಟ್ ಟು ಕ್ಯಾನ್ಸಲ್ ಅನ್ನೋ ಆಪ್ಷನ್ ಒಂದು ಸಣ್ಣ ಬೂದು ಅಕ್ಷರದಲ್ಲಿ, ಕಣ್ಣಿಗೆ ಬೀಳದ ಹಾಗೆ. ಇದಕ್ಕೆ ಕನ್ಫರ್ಮ್ ಶೇಮಿಂಗ್ ಅಂತ ಕರೀತಾರೆ. ಗ್ರಾಹಕ ಇಲ್ಲ ಅನ್ನೋಕೆ ಅವಮಾನ ಅನ್ಸೋ ಥರ ಪದ ಬಳಸೋದು. ಉದಾಹರಣೆಗೆ, ನೋ ಥ್ಯಾಂಕ್ಸ್, ಐ ಡೋಂಟ್ ಲೈಕ್ ಸೇವಿಂಗ್ ಮನಿ ಅಂತ ಬರ್ದಿರೋ ಬಟನ್ ನೋಡಿದ್ದೀರಾ? ಗ್ರಾಹಕನಿಗೆ ಆ ಡಿಸ್ಕೌಂಟ್ ಬೇಡ ಅಂತ ಹೇಳಕ್ಕೆ ಈಗ ಅವನೇ ನನಗೆ ದುಡ್ಡು ಉಳಿಸೋಕೆ ಇಷ್ಟ ಇಲ್ಲ ಅಂತ ಒಪ್ಕೊಂಡ ಹಾಗೆ ಆಗುತ್ತೆ. ಇದೇ ಥರ ಇನ್ನೊಂದು ಟ್ರಿಕ್, ಪ್ರೀ ಚೆಕ್ಡ್ ಬಾಕ್ಸಸ್. ಆನ್ಲೈನ್ ಫ್ಲೈಟ್ ಬುಕಿಂಗ್ ಮಾಡುವಾಗ ಟ್ರಾವೆಲ್ ಇನ್ಶೂರೆನ್ಸ್, ಎಕ್ಸ್ಟ್ರಾ ಬ್ಯಾಗೇಜ್, ಸೀಟ್ ಸೆಲೆಕ್ಷನ್ ಇವೆಲ್ಲ ಬಾಕ್ಸ್ಗಳು ಮೊದಲೇ ಟಿಕ್ ಆಗಿರುತ್ತೆ. ಬಹಳ ಜನ ಇದನ್ನ ಗಮನಿಸೇ ಇಲ್ಲದೆ ಪೇಮೆಂಟ್ ಮಾಡಿಬಿಡ್ತಾರೆ. ಆಮೇಲೆ ಬಿಲ್ ನೋಡಿ ಆಶ್ಚರ್ಯ ಪಡ್ತಾರೆ. ಇಲ್ಲಿ ಇನ್ನೊಂದು ಟ್ರಿಕ್ ಗಮನಿಸಬೇಕು, ಡ್ರಿಪ್ ಪ್ರೈಸಿಂಗ್. ಒಂದು ಟಿಕೆಟ್ ಬುಕಿಂಗ್ ಆಪ್ ಮೊದಲು 500 ರೂಪಾಯಿ ಅಂತ ತೋರಿಸುತ್ತೆ. ಚೆಕ್ಔಟ್ಗೆ ಹೋಗ್ತಾ ಹೋಗ್ತಾ ಕನ್ವೀನಿಯನ್ಸ್ ಫೀ ಸೇರುತ್ತೆ, ಆಮೇಲೆ GST ಸೇರುತ್ತೆ, ಆಮೇಲೆ ಪ್ಲಾಟ್ಫಾರ್ಮ್ ಫೀ ಸೇರುತ್ತೆ. ಕೊನೆಗೆ 500 ರೂಪಾಯಿ ಇದ್ದ ಟಿಕೆಟ್ 680 ರೂಪಾಯಿ ಆಗಿರುತ್ತೆ. ಆಗ್ಲೇ ಗ್ರಾಹಕ ಅಷ್ಟು ಟೈಮ್ ಆ ಪ್ರೋಸೆಸ್ನಲ್ಲಿ ಖರ್ಚು ಮಾಡಿರ್ತಾನೆ. ಈಗ ಪೂರ್ತಿ ಪ್ರೋಸೆಸ್ ಫಸ್ಟಿಂದ ಶುರು ಮಾಡೋದು ಸೋಮಾರಿತನ ಅನ್ಸಿ ಆ ಎಕ್ಸ್ಟ್ರಾ ಫೀ ಒಪ್ಕೊಂಡ್ಬಿಡ್ತಾನೆ. ಇಲ್ಲಿ ಇನ್ನೊಂದು ಟ್ರಿಕ್ ಗಮನಿಸಬೇಕು, ಡ್ರಿಪ್ ಪ್ರೈಸಿಂಗ್. ಒಂದು ಟಿಕೆಟ್ ಬುಕಿಂಗ್ ಆಪ್ ಮೊದಲು 500 ರೂಪಾಯಿ ಅಂತ ತೋರಿಸುತ್ತೆ. ಚೆಕ್ಔಟ್ಗೆ ಹೋಗ್ತಾ ಹೋಗ್ತಾ ಕನ್ವೀನಿಯನ್ಸ್ ಫೀ ಸೇರುತ್ತೆ, ಆಮೇಲೆ GST ಸೇರುತ್ತೆ, ಆಮೇಲೆ ಪ್ಲಾಟ್ಫಾರ್ಮ್ ಫೀ ಸೇರುತ್ತೆ. ಕೊನೆಗೆ 500 ರೂಪಾಯಿ ಇದ್ದ ಟಿಕೆಟ್ 680 ರೂಪಾಯಿ ಆಗಿರುತ್ತೆ. ಆಗಲೇ ಗ್ರಾಹಕ ಅಷ್ಟು ಟೈಮ್ ಆ ಪ್ರೋಸೆಸ್ನಲ್ಲಿ ಖರ್ಚು ಮಾಡಿರ್ತಾನೆ. ಈಗ ಪೂರ್ತಿ ಪ್ರೋಸೆಸ್ ಫಸ್ಟಿಂದ ಶುರು ಮಾಡೋದು ಸೋಮಾರಿತನ ಅನ್ಸಿ ಆ ಎಕ್ಸ್ಟ್ರಾ ಫೀ ಒಪ್ಕೊಂಡ್ಬಿಡ್ತಾನೆ. ಮನಿ ಡಿಕೋಡ್. ಈ ಎಲ್ಲ ಡಾರ್ಕ್ ಪ್ಯಾಟರ್ನ್ಸ್ ಹಿಂದೆ ಒಂದೇ ಪ್ರಿನ್ಸಿಪಲ್ ಕೆಲಸ ಮಾಡುತ್ತೆ, ಫ್ರಿಕ್ಷನ್ ಡಿಸೈನ್. ಗ್ರಾಹಕ ಒಂದು ಕೆಲಸ ಮಾಡಬೇಕು ಅಂತ ಆಪ್ ಬಯಸಿದ್ರೆ, ಉದಾಹರಣೆಗೆ ಸಬ್ಸ್ಕ್ರೈಬ್ ಮಾಡೋದು, ಆ ದಾರಿ ಬಹಳ ಸುಲಭ ಇರುತ್ತೆ, ಒಂದೇ ಟ್ಯಾಪ್. ಗ್ರಾಹಕ ಒಂದು ಕೆಲಸ ಮಾಡಬಾರ್ದು ಅಂತ ಆಪ್ ಬಯಸಿದ್ರೆ, ಉದಾಹರಣೆಗೆ ಕ್ಯಾನ್ಸಲ್ ಮಾಡೋದು, ಆ ದಾರಿ ಬಹಳ ಕಷ್ಟ ಇರುತ್ತೆ, ಹಲವು ಸ್ಟೆಪ್ಸ್, ಹಲವು ಪಾಪ್-ಅಪ್ಸ್. ಈ ಅಸಮಾನ ಫ್ರಿಕ್ಷನ್ ಅನ್ನೇ ಡಾರ್ಕ್ ಪ್ಯಾಟರ್ನ್ ಅಂತ ಕರೀತಾರೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಇಲ್ಲಿ ಒಂದು ಮುಖ್ಯ ಸಂಗತಿ ಹೇಳಬೇಕು. ಭಾರತದಲ್ಲಿ 2023ರಲ್ಲಿ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ CCPA ಡಾರ್ಕ್ ಪ್ಯಾಟರ್ನ್ಸ್ ವಿರುದ್ಧ ಗೈಡ್ಲೈನ್ಸ್ ತಂದಿದೆ. ಫಾಲ್ಸ್ ಅರ್ಜೆನ್ಸಿ, ಕನ್ಫರ್ಮ್ ಶೇಮಿಂಗ್, ಸಬ್ಸ್ಕ್ರಿಪ್ಷನ್ ಟ್ರ್ಯಾಪ್ ಇವೆಲ್ಲ ಈಗ ಕಾನೂನಿನ ಗಮನಕ್ಕೆ ಬಂದಿದೆ. ಆದರೂ ಎಷ್ಟೋ ಕಂಪನಿಗಳು ಇನ್ನೂ ಇದನ್ನ ಬಳಸ್ತಾ ಇದ್ದಾರೆ. ಯಾಕಂದ್ರೆ ಇನ್ಫೋರ್ಸ್ಮೆಂಟ್ ನಿಧಾನ. ನಮ್ಮ ಪರವಾಗಿ ಇದನ್ನ ತಿರುಗಿಸೋಕೆ 30 ಸೆಕೆಂಡ್ ಕ್ಯಾನ್ಸಲ್ ಚೆಕ್ ರೂಲ್ ಬಳಸಿ. ಯಾವುದೇ ಸಬ್ಸ್ಕ್ರಿಪ್ಷನ್ ತಗೊಳ್ಳುವ ಮುಂಚೆನೆ ಅದನ್ನ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಮೊದಲೇ ಚೆಕ್ ಮಾಡಿ. ಕ್ಯಾನ್ಸಲ್ ಮಾಡೋ ದಾರಿ ಕಷ್ಟ ಇದ್ರೆ ಆ ಕಂಪನಿನೇ ನಿಮಗೆ ಒಂದು ಸಂದೇಶ ಕೊಡ್ತಿದೆ ಅಂತ ಅರ್ಥ. ಸೀನ್ ಆರ್, ಸೋಷಿಯಲ್ ಪ್ರೂಫ್ ಮತ್ತು ಫೇಕ್ ಪಾಪ್ಯುಲಾರಿಟಿ. ಒಂದು ಆಪ್ ಓಪನ್ ಮಾಡಿದಾಗ 127 ಪೀಪಲ್ ಆರ್ ವ್ಯೂಯಿಂಗ್ ದಿಸ್ ಪ್ರಾಡಕ್ಟ್ ರೈಟ್ ನೌ ಅಂತ ಒಂದು ಸಂದೇಶ ಕಂಡಿದ್ದೀರಾ? ಅಥವಾ ಬಾಟ್ ಬೈ 50,000 ಪ್ಲಸ್ ಕಸ್ಟಮರ್ಸ್ ದಿಸ್ ಮಂತ್ ಅಂತ? ಇದಕ್ಕೆ ಸೋಷಿಯಲ್ ಪ್ರೂಫ್ ಅಂತ ಕರೀತಾರೆ. ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ. ಬೇರೆಯವರು ಏನ್ ಮಾಡ್ತಿದ್ದಾರೋ ಅದನ್ನೇ ಸರಿ ಅಂತ ನಂಬೋ ಸಹಜ ಪ್ರವೃತ್ತಿ ನಮ್ಮಲ್ಲಿರುತ್ತೆ. ಇಷ್ಟೊಂದು ಜನ ತಗೊಂಡಿದ್ದಾರೆ ಅಂದ್ರೆ ಚೆನ್ನಾಗೇ ಇರಬೇಕು ಅಂತ ಮೆದುಳು ಸ್ವಯಂಚಾಲಿತವಾಗಿ ಲೆಕ್ಕ ಹಾಕುತ್ತೆ. ಬೆಳಗಾವಿಯ ಒಬ್ಬ ಹುಡುಗ ಒಂದು ಆನ್ಲೈನ್ ಕೋರ್ಸ್ ತಗೊಳ್ಳಕ್ಕೆ ಒಂದು ಆಪ್ ಓಪನ್ ಮಾಡಿದ. ಆ ಕೋರ್ಸ್ ಪೇಜ್ ಮೇಲೆ 500+ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಟುಡೇ ಅಂತ ಬರ್ದಿತ್ತು. ಅವನಿಗೆ ಇದೊಂದು ಪಾಪ್ಯುಲರ್ ಕೋರ್ಸ್ ಅಂತ ಅನ್ಸಿ ಬೇಗ ಎನ್ರೋಲ್ ಆದ. ಆಮೇಲೆ ಗೊತ್ತಾಯ್ತು, ಆ 500+ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಟುಡೇ ಅನ್ನೋ ಸಂಖ್ಯೆ ಪ್ರತಿದಿನ ಒಂದೇ ಥರ ಇರುತ್ತೆ. ಅದು ಒಂದು ರಿಯಲ್ ಟೈಮ್ ಡೇಟಾ ಅಲ್ಲ, ಬರೀ ಒಂದು ಹಾರ್ಡ್ ಕೋಡೆಡ್ ಸಂಖ್ಯೆ ಪ್ರೋಗ್ರಾಮ್ ಆಗಿ ಸೆಟ್ ಮಾಡಿ ಇಟ್ಟಿರೋದು. ಈ ಟ್ರಿಕ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಜೊತೆ ಸೇರಿಕೊಂಡಾಗ ಇನ್ನೂ ಬಲವಾಗುತ್ತೆ. ಒಬ್ಬ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಇದು ನನ್ನ ಫೇವರೆಟ್ ಪ್ರಾಡಕ್ಟ್ ಅಂತ ಒಂದು ಸ್ಕಿನ್ ಕೇರ್ ಐಟಮ್ ಪ್ರಮೋಟ್ ಮಾಡಿದ್ರೆ ಅವರ ಫಾಲೋವರ್ಸ್ಗೆ ಗೊತ್ತಾಗಲ್ಲ ಆ ಇನ್ಫ್ಲುಯೆನ್ಸರ್ಗೆ ಆ ಪ್ರಾಡಕ್ಟ್ ಮಾರೋಕೆ ಆ ಕಂಪನಿ ಎಷ್ಟು ಪೈಸೆ ಕೊಟ್ಟಿದೆ ಅಂತ. ಇದನ್ನ ನಂಬಿ ಸಾವಿರಾರು ಜನ ಆ ಪ್ರಾಡಕ್ಟ್ ತಗೊಳ್ತಾರೆ. ನನ್ನ ಫೇವರೆಟ್ ಇನ್ಫ್ಲುಯೆನ್ಸರ್ ಬಳಸ್ತಾರೆ ಅಂದ್ರೆ ಚೆನ್ನಾಗೇ ಇರಬೇಕು ಅಂತ ನಂಬಿ. ಮೆನಿ ಡಿಕೋಡ್. ಸೋಷಿಯಲ್ ಪ್ರೂಫ್ ಒಂದು ಪವರ್ಫುಲ್ ಟ್ರಿಕ್ ಆಗೋಕೆ ಕಾರಣ ಇದು ನಮ್ಮ ಮೆದುಳಿನ ಒಂದು ಶಾರ್ಟ್ ಕಟ್ ಹ್ಯೂರಿಸ್ಟಿಕ್ ಅನ್ನ ಬಳಸುತ್ತೆ. ಪ್ರತಿ ಪ್ರಾಡಕ್ಟ್ ಅನ್ನು ಪ್ರತ್ಯೇಕವಾಗಿ ಪರೀಕ್ಷಿಸೋಕೆ ನಮ್ಮ ಮೆದುಳಿಗೆ ಸಮಯ ಇಲ್ಲ, ಶಕ್ತಿಯೂ ಇಲ್ಲ. ಅದಕ್ಕೆ ಬೇರೆಯವರ ನಿರ್ಧಾರಣೆ ಒಂದು ಶಾರ್ಟ್ ಕಟ್ ಆಗಿ ಬಳಸ್ತೀವಿ.
ಆದರೆ ಡಿಜಿಟಲ್ ಪ್ರಪಂಚದಲ್ಲಿ ಈ ಬೇರೆಯವರ ನಿರ್ಧಾರ ಅನ್ನೋದೇ ಫೇಕ್ ಆಗಿ ಸ್ಕ್ರಿಪ್ಟ್ ಮಾಡಿ ತೋರಿಸ್ತಾ ಇರುತ್ತೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಮಾರ್ಕೆಟಿಂಗ್ ಕಂಪನಿಗಳು ಇದನ್ನ ಸೋಷಿಯಲ್ ಪ್ರೂಫ್ ಮಾರ್ಕೆಟಿಂಗ್ ಅಂತ ಕರೆದು ಕಾನೂನುಬದ್ಧವಾಗಿ ಬಳಸ್ತಾರೆ. ಆದರೂ ಫೇಕ್ ರಿವ್ಯೂಗಳು, ಫೇಕ್ ವ್ಯೂಯಿಂಗ್ ನೌ ಕೌಂಟರ್ಸ್ ಇವೆಲ್ಲ ಎಥಿಕಲ್ ಗಡಿ ದಾಟಿದ ಪ್ರಾಕ್ಟೀಸ್. ನಮ್ಮ ಪರವಾಗಿ ತಿರುಗಿಸುಕೆ ಯಾವುದೇ ಎಕ್ಸ್ ಪೀಪಲ್ ವ್ಯೂಯಿಂಗ್/ಬೌಟ್ ದಿಸ್ ಸಂಖ್ಯೆನ ಸಂಪೂರ್ಣ ಇಗ್ನೋರ್ ಮಾಡಿ ಬದಲಿಗೆ ಇಂಡಿಪೆಂಡೆಂಟ್ ರಿವ್ಯೂ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಹತ್ರ ನೇರವಾಗಿ ಕೇಳಿ ಪರೀಕ್ಷಿಸಿ. ಸೀನ್ 7 ಲಾಯಲ್ಟಿ ಪಾಯಿಂಟ್ಸ್ ಮತ್ತು ಗ್ಯಾಮಿಫಿಕೇಶನ್. ಕೊನೆಯ ಟ್ರಿಕ್ ಬಗ್ಗೆ ಮಾತಾಡೋಣ. ಇದು ಬಹಳ ಸೂಕ್ಷ್ಮ, ಬಹಳ ಜನಕ್ಕೆ ಇದು ಒಂದು ಟ್ರಿಕ್ ಅಂತಾನೆ ಗೊತ್ತಾಗಲ್ಲ. ಒಂದು ಕಾಫಿ ಆಪ್ ಉದಾಹರಣೆ ತಗೊಳ್ಳಿ. ಬೈ 9 ಕಾಫೀಸ್ ಗೆಟ್ ದ 10ನೇ ಫ್ರೀ ಅಂತ ಒಂದು ಕಾರ್ಡ್ ಇರುತ್ತೆ. ಪ್ರತಿ ಸಲ ಕಾಫಿ ತಗೊಂಡಾಗ ಒಂದು ಸ್ಟ್ಯಾಂಪ್ ಸಿಗುತ್ತೆ. ಒಬ್ಬ ಹುಡುಗ 6 ಸ್ಟ್ಯಾಂಪ್ ಕಲೆಕ್ಟ್ ಮಾಡಿದ್ಮೇಲೆ ಅವನಿಗೆ ಆ ಕಾಫಿ ಬೇಡ ಅಂದ್ರೂ ಬರೀ ಇನ್ನೂ 4 ಸ್ಟ್ಯಾಂಪ್ ಬಾಕಿ ಇದೆ, ಬಿಟ್ರೆ ಇಷ್ಟೆಲ್ಲ ಪ್ರಯತ್ನ ವೇಸ್ಟ್ ಅಂತ ಫೀಲ್ ಆಗಿ ಪ್ರತಿ ವಾರ ಕಾಫಿ ಶಾಪ್ಗೆ ಹೋಗ್ತಾ ಇದೆ. ಇದೇ ಸಂಕ್ ಕಾಸ್ಟ್ ಫ್ಯಾಲಸಿ ಇಲ್ಲಿಯೂ ಕೆಲಸ ಮಾಡುತ್ತೆ. ಆದ್ರೆ ಇಲ್ಲಿ ಒಂದು ಹೊಸ ಪದರ ಸೇರಿಕೊಳ್ಳುತ್ತೆ, ಗೇಮಿಫಿಕೇಶನ್. ಅಂದ್ರೆ ಒಂದು ಸಾಧಾರಣ ಖರೀದಿ ಪ್ರಕ್ರಿಯೆನ ಒಂದು ಆಟದ ಥರ ಮಾಡಿ ಪಾಯಿಂಟ್ಸ್, ಬ್ಯಾಡ್ಸ್, ಲೆವೆಲ್ಸ್ ಸೇರಿಸಿ ಗ್ರಾಹಕನ ಮೆದುಳಿನಲ್ಲಿ ಡೋಪಮೀನ್ ಬಿಡುಗಡೆ ಮಾಡಿಸುವುದು. ಸೀನ್ ಎಂಡ್. ನಿಜವಾದ ಸ್ಮಾರ್ಟ್ ಗ್ರಾಹಕರ ರಹಸ್ಯ. ಈಗ ನಾವು ಈ ಕಥೆಯ ಬೆಳಕಿನ ಕಡೆಗೆ ಬರೋಣ. ಹುಬ್ಬಳ್ಳಿಯ ಒಬ್ಬ ಗೃಹಿಣಿ, ಹೆಸರು ಬದಲಾಯಿಸಿ ಲತಾ ಅಂತಿಟ್ಕೊಳ್ಳಿ. ಅವರ ಜೀವನ ಶೈಲಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅವರ ಪತಿ ಒಂದು ಒಳ್ಳೆ ಸಂಬಳ ಇರೋ ಕೆಲಸದಲ್ಲಿದ್ದಾರೆ. ಆದರೆ ಲತಾ ಎಂದಿಗೂ ಸೇಲ್ ಸೀಸನ್ನಲ್ಲಿ ಶಾಪಿಂಗ್ ಮಾಡಲ್ಲ, ಆಪ್ಗಳಲ್ಲಿ ನೋಟಿಫಿಕೇಶನ್ಸ್ ಆಫ್ ಮಾಡಿಟ್ಟಿದ್ದಾರೆ. ಪ್ರತಿ ಶಾಪಿಂಗ್ ಟ್ರಿಪ್ ಮುಂಚೆ ಒಂದು ಲಿಸ್ಟ್ ಬರ್ದೇ ಹೋಗ್ತಾರೆ. ಒಂದ್ಸಲ ಯಾರೋ ಕೇಳಿದ್ರಂತೆ, ಇಷ್ಟೊಂದು ಡಿಸ್ಕೌಂಟ್ ಸಿಕ್ತಿದ್ರು ಯಾಕೆ ಸೇಲ್ ಸೀಸನ್ನಲ್ಲಿ ಶಾಪಿಂಗ್ ಮಾಡಲ್ಲ ಅಂತ. ಅವರ ಉತ್ತರ ಮಾತ್ರ ಈ ಇಡೀ ವಿಡಿಯೋದ ಸಾರಾಂಶ. ಡಿಸ್ಕೌಂಟ್ ಅನ್ನೋದು ನಾನು ಬೇರದ ವಸ್ತು ತಗೊಳ್ಳಕ್ಕೆ ಒಂದು ಕ್ಷಮೆ ಅಷ್ಟೇ. ನನಗೆ ಒಂದು ವಸ್ತು ಬೇಕು ಅಂತ ಗೊತ್ತಿದ್ರೆ ಡಿಸ್ಕೌಂಟ್ ಇರ್ಲಿ ಇಲ್ವೇ ಇರ್ಲಿ ನಾನ್ ತಗೊಳ್ತೀನಿ. ಬೇಡ ಅಂತ ಗೊತ್ತಿದ್ರೆ ಎಷ್ಟೇ ಡಿಸ್ಕೌಂಟ್ ಇದ್ರೂ ತಗೊಳ್ಳಲ್ಲ. ಇದೇ ವ್ಯತ್ಯಾಸ ರಿಯಾಕ್ಟಿವ್ ಶಾಪಿಂಗ್ ಮತ್ತು ಇಂಟೆನ್ಷನಲ್ ಶಾಪಿಂಗ್ ನಡುವಿನ ವ್ಯತ್ಯಾಸ. ರಿಯಾಕ್ಟಿವ್ ಶಾಪಿಂಗ್ ಅಂದ್ರೆ ಮಾರ್ಕೆಟಿಂಗ್ ಸಂದೇಶಗಳಿಗೆ ಪ್ರತಿಕ್ರಿಯೆಯಾಗಿ ಖರೀದಿ ಮಾಡೋದು. ಟೈಮರ್ ನೋಡಿ, ಡಿಸ್ಕೌಂಟ್ ನೋಡಿ, ಓನ್ಲಿ 2 ಲೆಫ್ಟ್ ನೋಡಿ. ಇಂಟೆನ್ಷನಲ್ ಶಾಪಿಂಗ್ ಅಂದ್ರೆ ಒಂದು ಸ್ಪಷ್ಟ ಗುರಿ ಇಟ್ಕೊಂಡು, ಒಂದು ಪ್ಲಾನ್ ಇಟ್ಕೊಂಡು ಖರೀದಿ ಮಾಡೋದು. ಈ ಎರಡರ ನಡುವಿನ ಗಂಭೀರ ಸಂಗತಿ ಏನಂದ್ರೆ ಇವೆರಡು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಇರೋ ಮನಸ್ಥಿತಿಗಳು. ಒಂದು ಬಾಹ್ಯ ಒತ್ತಡದಿಂದ ಬರುತ್ತೆ, ಇನ್ನೊಂದು ಆಂತರಿಕ ಸ್ಪಷ್ಟತೆಯಿಂದ ಬರುತ್ತೆ. ಬೆಂಗಳೂರಿನ ಇನ್ನೊಂದು ಕುಟುಂಬದ ಕಥೆ ಇಲ್ಲಿ ಸೇರಿಸಬೇಕು. ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ದಂಪತಿಗಳು ಪ್ರತಿ ಶಾಪಿಂಗ್ ಮುಂಚೆ ಒಂದು ಸರಳ ಅಭ್ಯಾಸ ಮಾಡ್ತಿದ್ರು, 48 ಗಂಟೆ ಲಿಸ್ಟ್ ಅಂತ. ಯಾವುದೇ ಪ್ಲಾನ್ ಮಾಡದ ಖರೀದಿ ಬೇಕು ಅನ್ಸಿದ್ರೆ ಅದನ್ನ ಒಂದು ಆಪ್ನಲ್ಲಿ ನೋಟ್ ಮಾಡಿಕೊಂಡು 48 ಗಂಟೆ ಕಾಯ್ತಿದ್ರು. ಆ 2 ದಿನದಲ್ಲಿ 70% ಐಟಂಗಳು ಬೇಡ ಅಂತ ಅನ್ಸಿ ಆ ಲಿಸ್ಟ್ ಇಂದ ಡಿಲೀಟ್ ಆಗ್ತಿದ್ವು. 6 ವರ್ಷಗಳ ಆ ಅಭ್ಯಾಸದ ನಂತರ ಅವರ ಸಂಬಂಧಿಕರೆಲ್ಲ ಪ್ರತಿ ವರ್ಷ ಹೊಸ ಫೋನ್, ಹೊಸ ಬಟ್ಟೆ ತಗೋತಾ ಇದ್ದಾಗ ಈ ದಂಪತಿಗಳು ಸಾಲ ಇಲ್ಲದೆ ಒಂದು ಸ್ವಂತ ಮನೆ ಕಟ್ಟಿಸ್ಕೊಂಡಿದ್ರು. ಮನಿ ಡಿಕೋಡ್. ಈ ಎಲ್ಲ ಡಾರ್ಕ್ ಪ್ಯಾಟರ್ನ್ಸ್ ಹಿಂದೆ ಒಂದೇ ಪ್ರಿನ್ಸಿಪಲ್ ಕೆಲಸ ಮಾಡಿದೆ, ಫ್ರಿಕ್ಷನ್ ಡಿಸೈನ್. ಗ್ರಾಹಕ ಒಂದು ಕೆಲಸ ಮಾಡಬೇಕು ಅಂತ ಆಪ್ ಬಯಸಿದ್ರೆ, ಉದಾಹರಣೆಗೆ ಸಬ್ಸ್ಕ್ರೈಬ್ ಮಾಡುದು, ಆ ದಾರಿ ಬಹಳ ಸುಲಭ ಇರುತ್ತೆ, ಒಂದೇ ಟ್ಯಾಪ್. ಗ್ರಾಹಕ ಒಂದು ಕೆಲಸ ಮಾಡಬಾರದು ಅಂತ ಆಪ್ ಬಯಸಿದ್ರೆ, ಉದಾಹರಣೆಗೆ ಕ್ಯಾನ್ಸಲ್ ಮಾಡುದು, ಆ ದಾರಿ ಬಹಳ ಕಷ್ಟ ಇರುತ್ತೆ, ಹಲವು ಸ್ಟೆಪ್ಸ್, ಹಲವು ಪಾಪ್ಅಪ್ಸ್. ಈ ಅಸಮಾನ ಫ್ರಿಕ್ಷನ್ ಅನ್ನೇ ಡಾರ್ಕ್ ಪ್ಯಾಟರ್ನ್ ಅಂತ ಕರೀತಾರೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಇಲ್ಲಿ ಒಂದು ಮುಖ್ಯ ಸಂಗತಿ ಹೇಳಬೇಕು. ಭಾರತದಲ್ಲಿ 2023ರಲ್ಲಿ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ CCPA ಡಾರ್ಕ್ ಪ್ಯಾಟರ್ನ್ಸ್ ವಿರುದ್ಧ ಗೈಡ್ಲೈನ್ಸ್ ತಂದಿದೆ. ಫಾಲ್ಸ್ ಅರ್ಜೆನ್ಸಿ, ಕನ್ಫರ್ಮ್ ಶೇಮಿಂಗ್, ಸಬ್ಸ್ಕ್ರಿಪ್ಷನ್ ಟ್ರ್ಯಾಪ್ ಇವೆಲ್ಲ ಈಗ ಕಾನೂನಿನ ಗಮನಕ್ಕೆ ಬಂದಿದೆ. ಆದರೂ ಎಷ್ಟೋ ಕಂಪನಿಗಳು ಇನ್ನೂ ಇದನ್ನ ಬಳಸ್ತಾ ಇದ್ದಾರೆ. ಯಾಕಂದ್ರೆ ಎನ್ಫೋರ್ಸ್ಮೆಂಟ್ ನಿಧಾನ. ನಮ್ಮ ಪರವಾಗಿ ಇದನ್ನ ತಿರುಗಿಸೋಕೆ 30 ಸೆಕೆಂಡ್ ಕ್ಯಾನ್ಸಲ್ ಚೆಕ್ ರೂಲ್ ಬಳಸಿ. ಯಾವುದೇ ಸಬ್ಸ್ಕ್ರಿಪ್ಷನ್ ತಗೊಳ್ಳುವ ಮುಂಚೆನೆ ಅದನ್ನ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಮೊದಲೇ ಚೆಕ್ ಮಾಡಿ. ಕ್ಯಾನ್ಸಲ್ ಮಾಡೋ ದಾರಿ ಕಷ್ಟ ಇದ್ರೆ ಆ ಕಂಪನಿನೇ ನಿಮಗೆ ಒಂದು ಸಂದೇಶ ಕೊಡ್ತಿದೆ ಅಂತ ಅರ್ಥ. ಈ ಎಲ್ಲ ಟ್ರಿಕ್ಸ್ಗಳ ಹಿಂದೆ ಇರೋ ಪೂರ್ತಿ ಇಂಡಸ್ಟ್ರಿ, ರಿಟೇಲ್, ಇ-ಕಾಮರ್ಸ್, ಮಾರ್ಕೆಟಿಂಗ್ ಇವೆಲ್ಲ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಿವೆ. ಇದರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ಒಬ್ಬ ಗ್ರಾಹಕನಾಗಿ ನಮಗೆ ಈ ಟ್ರಿಕ್ಸ್ಗಳ ಬಗ್ಗೆ ಗೊತ್ತಿಲ್ಲದೆ ಇದ್ರೆ ನಾವು ಯಾವಾಗ್ಲೂ ನಷ್ಟ ಅನುಭವಿಸ್ತೀವಿ. ಇದೇ ಕಾರಣಕ್ಕೆ ಈ ವಿಡಿಯೋ, ಇದೇ ಕಾರಣಕ್ಕೆ ಈ 7 ಟ್ರಿಕ್ಸ್ಗಳ ಬಗ್ಗೆ ಇಷ್ಟು ವಿವರವಾಗಿ ಮಾತಾಡಿದ್ದು. ಇದನ್ನ ಪ್ರಾಕ್ಟಿಕಲ್ ಆಗಿ ಬಳಸೋಕೆ ಒಂದು ಸರಳ ಫ್ರೇಮ್ವರ್ಕ್ ಇಟ್ಕೊಳ್ಳಿ.
3 ಕ್ವೆಶ್ಚನ್ ರೂಲ್. ಯಾವುದೇ ಖರೀದಿ ಮಾಡುವ ಮುಂಚೆ ಈ 3 ಪ್ರಶ್ನೆ ಕೇಳ್ಕೊಳ್ಳಿ. ಮೊದಲನೇದು, ಈ ಆಪ್ ಅಥವಾ ಈ ಮಾಲ್ ಒಳಗೆ ಬರುವ ಮುಂಚೆ ನನಗೆ ಈ ವಸ್ತು ಬೇಕು ಅಂತ ಗೊತ್ತಿತ್ತಾ? ಇಲ್ಲ ಅಂದ್ರೆ ಅದು ಒಂದು ಇಂಪಲ್ಸ್ ಖರೀದಿ. ಎರಡನೇದು, ಈ ಟೈಮರ್, ಈ ಓನ್ಲಿ ಎಕ್ಸ್ ಲೆಫ್ಟ್, ಈ ಡಿಸ್ಕೌಂಟ್ ಇಲ್ಲದೆ ಇದ್ದಿದ್ರೆ ನಾನಿದನ್ನ ತಗೋತಿದ್ನಾ? ಇಲ್ಲ ಅಂದ್ರೆ ಅದು ಟ್ರಿಕ್ ಕೆಲಸ ಮಾಡ್ತಿದೆ ಅಂತ ಅರ್ಥ. ಮೂರನೇದು, ಇದನ್ನ ತಗೊಳ್ಳೋಕೆ ನನ್ನ ಬಜೆಟ್ ಒಪ್ತಾ ಅಥವಾ ಇದೊಂದು EMI ಕ್ರೆಡಿಟ್ ಕಾರ್ಡ್ ಮೇಲೆ ಬರೋ ಖರೀದಿನಾ? ಈ 3 ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಟ್ರೆ 60%ಕ್ಕಿಂತ ಜಾಸ್ತಿ ಖರೀದಿಗಳು ತಾವಾಗೇ ಕ್ಯಾನ್ಸಲ್ ಆಗುತ್ತೆ. ಒಂದು ಕೊನೆಯ ಸಂಗತಿ ಹೇಳ್ಬೇಕನ್ಸುತ್ತೆ. ಈ ಎಲ್ಲಾ ಟ್ರಿಕ್ಗಳ ಬಗ್ಗೆ ಗೊತ್ತಾದ ಮೇಲೂ ಪ್ರತಿ ಸಲ ನಾವು ಇವುಗಳಿಗೆ ಬೀಳದೇ ಇರೋಕೆ ಆಗಲ್ಲ. ಅದು ಮನುಷ್ಯ ಸಹಜ. ಆದರೆ ಒಂದು ಸಲ ಈ ಟ್ರಿಕ್ಗಳ ಹೆಸರು ಗೊತ್ತಾದ ಮೇಲೆ, ಅವುಗಳನ್ನ ಗುರುತಿಸೋ ಸಾಮರ್ಥ್ಯ ಬಂದ ಮೇಲೆ ನಮ್ಮ ಮೆದುಳಿಗೆ ಒಂದು ಸಣ್ಣ ಅಲಾರ್ಮ್ ಬೆಲ್ ಸೃಷ್ಟಿಯಾಗುತ್ತೆ. ಆ ಟೈಮರ್ ನೋಡಿದಾಗ, ಆ ಓನ್ಲಿ 2 ಲಿಫ್ಟ್ ನೋಡಿದಾಗ, ಆ ಪ್ರೀ ಚೆಕ್ ಬಾಕ್ಸ್ ನೋಡಿದಾಗ ಒಂದು ಒಳಗಿನ ಧ್ವನಿ ಹೇಳುತ್ತೆ, ಇದೊಂದು ಟ್ರಿಕ್, 1 ಸೆಕೆಂಡ್ ನಿಲ್ಲು. ಈ 1 ಸೆಕೆಂಡ್ ಸಾಕು ಪೂರ್ತಿ ನಿರ್ಧಾರ ಬದಲಾಯಿಸೋಕೆ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನ್ ಗೊತ್ತಾ? ಒಂದು ಮಾಲ್ ಒಳಗೆ ಹೋಗಿ ಸಾವಿರಾರು ಪ್ರಾಡಕ್ಟ್ಗಳ ನಡುವೆ ನಡೆದು, ಟೈಮರ್ಗಳ ನಡುವೆ, ಡಿಸ್ಕೌಂಟ್ ಬೋರ್ಡ್ಗಳ ನಡುವೆ, ಓನ್ಲಿ 2 ಲಿಫ್ಟ್ ಸಂದೇಶಗಳ ನಡುವೆ ನಿಮ್ಮ ಸ್ವಂತ ಲಿಸ್ಟ್ ಇಂದ 1 ಮಿಲಿಮೀಟರ್ ಕೂಡ ಬದಲಾಗದೆ ಹೊರಗೆ ಬರೋದು. ಇದೇ ನಿಜವಾದ ಗೆಲುವು. ಇವತ್ತಿನ ಈ ಪ್ರಪಂಚದಲ್ಲಿ ಪ್ರತಿ ಮಾಲ್, ಪ್ರತಿ ಆಪ್, ಪ್ರತಿ ನೋಟಿಫಿಕೇಶನ್ ನಿಮ್ಮ ಜೇಬಿಗೆ ಕಣ್ಣಿಟ್ಟಿದೆ. ಆದರೆ ಈ ಜ್ಞಾನ ಇದ್ದ ಮೇಲೆ, ಈ 7 ಟ್ರಿಕ್ಗಳ ಬಗ್ಗೆ ಸ್ಪಷ್ಟತೆ ಇದ್ದ ಮೇಲೆ, ನಿಮ್ಮ ಮೆದುಳೆ ನಿಮ್ಮ ಅತಿ ದೊಡ್ಡ ಸೆಕ್ಯೂರಿಟಿ ಗಾರ್ಡ್ ಆಗುತ್ತೆ. ಇನ್ನೊಂದ್ಸಲ ನೀವು ಮಾಲ್ಗೆ ಹೋದಾಗ ಅಥವಾ ಒಂದು ಶಾಪಿಂಗ್ ಆಪ್ ಓಪನ್ ಮಾಡಿದಾಗ 1 ಸೆಕೆಂಡ್ ನಿಂತು ಯೋಚನೆ ಮಾಡಿ, ಈ ಲೇಔಟ್ ಯಾಕೆ ಹೀಗಿದೆ? ಈ ಟೈಮರ್ ಯಾಕೆ ಓಡ್ತಿದೆ? ಈ ಬಟನ್ ಯಾಕೆ ಹಸಿರು ಬಣ್ಣದಲ್ಲಿದೆ? ಇನ್ನೊಂದು ಬಟನ್ ಯಾಕೆ ಕಣ್ಣಿಗೆ ಬೀಳದ ಹಾಗೆ ಸಣ್ಣದಾಗಿದೆ? ಈ ಪ್ರಶ್ನೆಗಳೇ ನಿಮ್ಮನ್ನ ಒಬ್ಬ ಪ್ಯಾಸಿವ್ ಗ್ರಾಹಕನಿಂದ ಒಬ್ಬ ಎಚ್ಚರಿಕೆ ಇರೋ ಸ್ಮಾರ್ಟ್ ಗ್ರಾಹಕನಾಗಿ ಬದಲಾಯಿಸ